ಆಕ್ಚುಲಿ ಇದು ಗಟ್ಟಿ ರೊಟ್ಟಿ ಸಖತ್ತಾಗಿರುತ್ತೆ. ಹೌದು. ವಾವ್, ನೋಡಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಇನ್ನು ತಿನ್ನಕ್ಕೆ ಹೆಂಗಿರುತ್ತೆ ಅಂತ. ಹೇಗಿದೆ? ಸೂಪರ್. ನಿಜವಾಗ್ಲೂ ಚೆನ್ನಾಗಿದೆನಾ? ತುಂಬಾ ಚೆನ್ನಾಗಿದೆ. ಹಾಯ್ ವಿದ್ಯಾ, ಇವತ್ತೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇವತ್ತು ನಾವು ಬದ್ನಿಕಾಯಿ ಭರ್ತಾ ಮಾಡೋಣ ಅಂತ ಅನ್ಕೊಂಡಿದೀನಿ. ಓಕೆ, ಬದನೆಕಾಯಿ ಭರ್ತಾ ಅಂದ್ರೆ ನಾವು ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀವಿ, ಅದು ಇದು ಒಂದೇನಾ? ಹೌದೌದು, ಸೇಮ್. ಓಕೆ ಓಕೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ? ಇದಕ್ಕೇನು ಜಾಸ್ತಿ ಬೇಡ. ಒಂದು ಬದನೆಕಾಯಿ ತಗೊಂಡಿದ್ದೀನಿ, ಓಕೆ, ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಒಂದು 4 ಟೊಮ್ಯಾಟೊ, ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀರಾ? ಹೌದು. ಮತ್ತೆ ಇದಕ್ಕೆ ಗುರಳ್ ಪುಡಿ ಬೇಕು. ಗುರಳ್ ಪುಡಿ, ಹುಚ್ಚೆಳ್ಳು ಪುಡಿ, ಹುಚ್ಚೆಳ್ಳು ಅಂತ ಹೇಳ್ತಾರೆ ಬೆಂಗಳೂರು. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಫೈನ್. ಇವಾಗ ನಾವು ಬದನೆಕಾಯಿನ ಸುಟ್ಕೊಳ್ಳೋಣ ಫಸ್ಟ್. ಓಕೆ. ಆಕ್ಚುಲಿ ಹಳ್ಳಿ ಕಡೆ ಒಲೆ ಮೇಲೆ ಸುಟ್ಟು ಮಾಡ್ತಾರೆ, ಅದು ಇನ್ನ ಚೆನ್ನಾಗಿರುತ್ತೆ. ಕೆಂಡದಲ್ಲಿ ಸುಟ್ಟು ಮಾಡೋದು ಇನ್ನ ರುಚಿಯಾಗಿರುತ್ತೆ ಅಲ್ವಾ? ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಬದನೆಕಾಯಿ ಬಜ್ಜಿ ತಿಂದೋರು ಒಂದ್ಸರಿ ಕಮೆಂಟ್ ಮಾಡಿ ಹೇಳ್ಬಿಡಿ, ಯಾವ್ದ್ರ ಜೊತೆ ತಿಂದಿರಾ? ರೊಟ್ಟಿ ಜೊತೆನಾ, ಚಪಾತಿ ಜೊತೆನಾ, ಅನ್ನದ ಜೊತೆನಾ ಅಂತ. ಸ್ಕೂಲಲ್ಲಿ ಇದ್ದಾವಿದ್ಯಾ, ಶಾಲೆ ಹೋಗುವಾಗ ಇದು ಪದಾರ್ಥನ ಬೇಗ ಆಗುತ್ತೆ ಅಂತ ಮಾಡ್ಬಿಡೋರು ಮನೆಯಲ್ಲಿ. ಹೌದು, ರೊಟ್ಟಿ ಮಾಡುವಾಗ ಒಲೆಯಲ್ಲಿ 2 ಬದ್ನಿಕಾಯಿ, ಮೆಣಸಿನ್ಕಾಯಿ, ಟೊಮೆಟೊ ಒಲೆಯಲ್ಲಿ ಸುಮ್ಮನೆ ಬೂದಿಲಿ ಹಾಕೋರು. ಮೇಲ್ಗಡೆ ರೊಟ್ಟಿ ಮಾಡ್ತಾ ಇದ್ರು, ಕೆಳಗಡೆ ಸುಮ್ಮನೆ ಒಲೆಯಲ್ಲಿ ಹಾಕೋರು. ಅದು ಸುಟ್ಟು ಬಂದ ತಕ್ಷಣ ಹಂಗೆ ಜಜ್ಜಿ ಉಪ್ಪು ಖಾರ ಗುರಳ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ರೊಟ್ಟಿ ಜೊತೆ ಕೊಡೋರು. ಹಂಗೆ ತಿಂದು ಸ್ಕೂಲ್ಗೆ ಹೋಗ್ತಾ ಇದ್ವಿ ನಾವು. ಹೊಡಿ ಅಲ್ಲ, ಸಖತ್ತಾಗಿರೋ. ಅದು ಮಳೆಗಾಲದಲ್ಲಿ ಇನ್ನ ರುಚಿ. ಚೆನ್ನಾಗಿ ಸುಡ್ತಾ ಇದೆಯಲ್ಲ? ಸುಟ್ಟಾಗಿದೆ ಆಲ್ಮೋಸ್ಟ್. ಸುಟ್ಟಿದೆ ಅಂತ ನೋಡ್ತಾ ಇದೀರಲ್ಲ? ಹೌದು, ನೋಡಿ ಈ ಕಡೆ ಸುಟ್ಟಿದೆ. ಈ ತರ ಸುಟ್ಟಿದೆ ಅಂತಲ್ಲ? ಆಯ್ತಲ್ಲ? ಬದನೆಕಾಯಿ ಸುಟ್ಕೊಂಡಾಯ್ತು. ಇವಾಗ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಕೂಡ ಸುಟ್ಕೋಬೇಕು, ಮೆಣಸಿನಕಾಯಿನೂ ಸುಟ್ಕೋಬೇಕು. ಓಕೆ, ಇವಾಗ ನಾನು 2 ಇಟ್ಕೊಂತೀನಿ. ಆಲ್ಮೋಸ್ಟ್ ಸುಟ್ಟು ಅನ್ಸುತ್ತೆ ಅಲ್ಲ? ತರಕಾರಿ ಎಲ್ಲ ಸುಟ್ಟಾಯ್ತು. ಇವಾಗ ಮೆಣಸಿನಕಾಯಿ ಸುಟ್ಕೊಳ್ಳಿ. ಓಕೆ, ಇದು ನೀಟಾಗಿ ಸುಡ್ಬೇಕಲ್ಲ? ಹೌದು. ಸಿಡಿಯುತ್ತೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನೀಟಾಗಿ ಎಲ್ಲ ತರಕಾರಿ ಸುಟ್ಟಿದೆ. ಇವಾಗ ನಾವು ಸಿಪ್ಪೆ ತೆಗೆಯೋಣ. ಓಕೆ, ಈ ತರ ಮೇಲ್ಗಡೆ ಕಪ್ ಇದೆಯಲ್ಲ, ಇದನ್ನ ನಾವು ತಕ್ಕೊಳ್ಳೋಣ. ಅದು ನೀರಲ್ಲೆಲ್ಲ ಹೋಗ್ಬಿಡುತ್ತೆ. ನೋಡಿ, ಇಲ್ಲಿ ಹೋಗ್ತಾ ಇದೆ. ಕ್ಲೀನ್ ಆಗೈತೆ ನೋಡಿ, ಸುಟ್ಟಿದ್ದ ಮೇಲೆ ನೀಟಾಗಿ ಹೋಯ್ತು. ಬದನೆಕಾಯಿನೂ ಅಷ್ಟೇ ಬೇಗ ಬೇಗ ಸುಲಿತಾ ಇದೆ. ಇವಾಗ ಬೆಳ್ಳುಳ್ಳಿ, ಸುಟ್ಟು ಮೆಣಸಿನಕಾಯಿ ಮತ್ತೆ ಉಪ್ಪು ಹಾಕಿ ಜಜ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ಹಾಕೊಂಡಿದ್ದೀನಿ, ಆಮೇಲೆ ಟೇಸ್ಟ್ ನೋಡ್ಕೊಂಡು ರುಚಿ ತಕ್ಕಷ್ಟು ಹಾಕು. ಮೆಣಸಿನಕಾಯಿ ಸುಟ್ಟಿರೋ ಪರಿಮಳ ಸಾಕಾಗ ಬರ್ತಾ ಇದೆ. ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ವಿ. ಓಕೆ, ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀರಲ್ಲ ಮುಂಚೆನೆ. ಟೊಮೆಟೊ ಕೈಯಿಂದ ಮಾಡ್ತಾ ಇದ್ದೀರಾ? ಕೈ ರುಚಿನೇ ಅಲ್ವಾ? ಚೆನ್ನಾಗಿರುತ್ತೆ. ಓಕೆ, ಸ್ಮ್ಯಾಶ್ ಆಯ್ತು ಅನ್ಸುತ್ತೆ ಅಲ್ಲ? ಸ್ಮ್ಯಾಶ್ ಆಯ್ತು. ಈಗ ಬದನೆಕಾಯಿ ಹಾಕೋಣ. ನಿಜ, ಕೈಯಲ್ಲಿ ಮಾಡಿದ್ರೆ ಸಖತ್ತಾಗಿರುತ್ತೆ ಅಲ್ವಾ? ಹೌದು.
ಇದನ್ನ ಅದು ಸುಮ್ಮನೆ ತೆಗಿತೀರಾ? ಇದನ್ನ ಕಟ್ ಮಾಡ್ಕೊಂತೀನಿ ಜುಟ್ಟನ್ನ. ಆ ಪರಿಮಳನೇ ಸಖತ್ತಾಗಿ ಬರ್ತದೆ ನಿಜ. ಹೌದು. ಇವಾಗ ನಾವು ಇದು ಗುರಳ್ ಪುಡಿ ಅಥವಾ ಹುಚ್ಚಳ್ ಪುಡಿ ಹಾಕೊಂಡು ಅದು ಸುಮಾರು 2-3 ಸ್ಪೂನ್ ಹಾಕ್ತಾ ಇದೀರಲ್ಲ? ಹೌದು. ಚೆನ್ನಾಗಿದೆ. ಇದು ಹಾಕಿದ್ರೆ ಮತ್ತೆ ಆಕ್ಚುಲಿ ಇದು ಟೇಸ್ಟ್ ಆಗುತ್ತೆ. ಹೌದು, ಇಲ್ಲ ಇದೆ. ಅಂದ್ರೆ ಇದಿದ್ದಾಗ್ಲೇ ಅದು ನಾವು ಆಕ್ಚುಲಿ ಪಚಡಿ ಅಂತೀವಿ, ಮತ್ತೆ ಅದು ಹೌದೌದು ಅದೆಲ್ಲ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಕೊತ್ತಂಬರಿನ. ಈರುಳ್ಳಿ ಯಾವಾಗ ಹಾಕ್ತೀರಾ? ಈರುಳ್ಳಿ ಇವಾಗ್ಲೇ ಹಾಕ್ತೀನಿ ನಾನು. ಓಕೆ. ಈಗ ಇದನ್ನ ಇವಾಗ್ಲೇ ಹಾಕ್ಬಿಡ್ತೀನಿ. ಅದು ಮುಂಚೆ ಹಾಕಿ ನಡೆಯುತ್ತೆ, ಇವಾಗ ಹಾಕಿದ್ದೆ ತಿನ್ನೋವಾಗ್ಲೂ ಹಾಕೊಂಡ್ರು ತಿನ್ನೋವಾಗ್ಲೂ ಹಾಕೊಂಡು ಚೆನ್ನಾಗಿರುತ್ತೆ. ಅಂದ್ರೆ ಇದು ಬೆಳಗ್ಗೆ ಮಾಡಿ ಸಾಯಂಕಾಲ ತನಕ ಇಟ್ಕೋಬಹುದಲ್ವಾ? ಹಾಗಾಗಿ ಈರುಳ್ಳಿ ಹಾಕಬಾರ್ದು ಮುಂಚೆನೆ ಅಂತ ಹೇಳ್ತೀರಿ. ಹೌದು, ಇನ್ನೇನ್ ತಿಂತೀವಿ ಅಂದಾಗ ಹಾಕೋಬೇಕು. ಸರ್ವಿಂಗ್ ಮೂಮೆಂಟ್ ಟೈಮಲ್ಲಿ ಈರುಳ್ಳಿ ಹಾಕು. ವಾವ್, ಲಿಟ್ರಲಿ ಚೆನ್ನಾಗಿದೆ. ಆ ಕೊತ್ತಂಬರಿ ಫ್ಲೇವರು, ಆ ಮೆಣಸಿನ್ಕಾಯಿ ಫ್ಲೇವರು, ಆ ಸುತ್ತಿರೋ ಬದನೆಕಾಯಿ ಫ್ಲೇವರು, ಅದು ಲೈಟಾಗಿ ಆ ಬೂದಿ ಪರಿಮಳ ಮಜಾ ಕೊಡ್ತಾ ಇದೆ ತಿನ್ನಕ್ಕೆ. ಸಖತ್ತಾಗಿದೆ.